ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಶ್ರೀಧರ್ ವ್ಲಾಗ್ಸ್. ಆಫ್ಟರ್ ಎ ಲಾಂಗ್ ಟೈಮ್ ಅಂತ ಹೇಳ್ಬೋದು. 6 ಮಂತ್ಸೇ ಆಯಿತು ಗ್ಯಾಪು. ಏನಕ್ಕೆ ಅಂತಂದರೆ ಮೇಜರ್ ಒಂದು ರೀಸನ್ ಇತ್ತು. ನನಗೆ ಸೆಕೆಂಡ್ ಬೇಬಿ ಆಯಿತು. ಸೊ ಅದಕ್ಕೋಸ್ಕರನೇ ನಾನು ಬಿಫೋರ್ ಡೆಲಿವರಿ 3 ಮಂತ್ಸು, ಆಫ್ಟರ್ ಡೆಲಿವರಿ 3 ಮಂತ್ಸು, ಟೋಟಲ್ 6 ಮಂತ್ಸ್ ಸ್ವಲ್ಪ ನಾನು ಈ ಒಂದು ಸೋಷಿಯಲ್ ಮೀಡಿಯಾಯಿಂದ ಹೊರಗಡೆನೇ ಇದ್ದೆ, ಬ್ರೇಕೆ ತೊಗೊಂಡಿದ್ದೆ ಅಂತ ಹೇಳ್ಬೋದು. ಸೊ ಈಗಲೂ ಸ್ಟಾರ್ಟ್ ಮಾಡಲೇಬೇಕು ಅಂತ ಏನೂ ಇರಲಿಲ್ಲ. ಸೊ ಒಂದು ಇಂಪಾರ್ಟೆಂಟ್ ವಿಷಯ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂದರೆ ಅಫಿಷಿಯಲ್ ಆಗಿ ಒಂದು ಬಾಣಂತನ ಎಲ್ಲ ಒಂದು ಲೆವೆಲ್ಗೆ ಆಯಿತು ಅಂತ ಅನ್ಕೋಬೋದು. ಒಂದು 3 ಮಂತ್ಸ್ ಆದರೆ ಸಾಕು ಇವಾಗ ಸೆಕೆಂಡ್ ಇದಕ್ಕೆ ಅಂತ. ಸೊ ಅದಕ್ಕೋಸ್ಕರ ಇವತ್ತಿಂದ ಒಂದು ವ್ಲಾಗ್ ರೀಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಲ್ಲಿ ಫಸ್ಟ್ ನಾನು ಯಾವ ವಿಷಯ ಇವತ್ತು ಶೇರ್ ಮಾಡ್ತಿದ್ದೀನಿ ಅಂದರೆ, ನಮ್ಮದು ಗೆಸ್ಟ್ ಫ್ಯಾಕಲ್ಟೀಸ್ದು ಮತ್ತು ನಾವು ಆನ್ಲೈನ್ ಅಪ್ಲೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಟೈಮ್ ಕೊಟ್ಟಿದ್ದಾರೆ. ನಾಳೆ ಶನಿವಾರ ಲಾಸ್ಟ್ ಡೇಟ್ ಆಗಿದೆ. ಸೊ ಅದಕ್ಕೋಸ್ಕರನೇ ಅಪ್ಲೈ ಮಾಡೋರು ಹೊಸದಾಗಿ ಮತ್ತು ಎಡಿಟ್ ಮಾಡೋರು ಸೊ ಇನ್ನು 2 ದಿನ ಇದೆ. ಸೊ ಅಷ್ಟರಲ್ಲಿ ಮಾಡ್ಕೋಬೇಕಾಗುತ್ತೆ. ಈಗಲೇ ಸರ್ವರ್ ಬ್ಯುಸಿ. ನಾನು ಆ್ಯಕ್ಚುಲಿ ನಿನ್ನೆ ಮಾಡಿದೆ. ನಾನು ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ಅದು ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಪ್ರಾಬ್ಲಮ್ ಅಂತಂದರೆ ಸರ್ವಿಸ್ ಸರ್ಟಿಫಿಕೇಟು ನಾನು ನವಂಬರ್ ತನಕ ತೊಗೊಬಿಟ್ಟಿದ್ದೆ. ಆ್ಯಕ್ಚುಲಿ ಅದು ನಾವು ಡಿಸೆಂಬರ್ 8 ತನಕ ಕಂಟಿನ್ಯೂ ಆಯಿತು. ಅವಾಗ ನಾವು ಲೀವಲ್ಲಿದ್ವಿ. ಸೊ ಅದು ಅವಾಗ ನಾನು ತೊಗೊಂಡೇ ಇರಲಿಲ್ಲ. ಎಷ್ಟೊಂದು ಜನ ನಮ್ಮ ಕಾಲೇಜವ್ರು ತೊಗೊಂಡೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಿನ್ನೆ ಹೋಗಿ ನಾವು ಅದನ್ನೆಲ್ಲ ಸರ್ವಿಸ್ ಸರ್ಟಿಫಿಕೇಟ್ ಎಲ್ಲ ಹೊಸದಾಗಿ ಮತ್ತೆ ತೊಗೊಂಡು ಬಂದು ನಿನ್ನೆ ರಾತ್ರಿ ಅದನ್ನು ಅಪ್ಲೈ ಮಾಡಿದ್ದು. ಸೊ ಅದಕ್ಕೋಸ್ಕರ ಈಸಿಯಾಗಿ ಆಯಿತು. ಸ್ವಲ್ಪ ಇವತ್ತು ನಾಳೆ ಸ್ವಲ್ಪ ಸರ್ವರ್ ಪ್ರಾಬ್ಲಮ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಒಂಚೂರು ಈವ್ನಿಂಗ್ ಟೈಮಲ್ಲಿ ಅಥವಾ ನೈಟ್ ಟೈಮಲ್ಲಿ ಅಪ್ಲೈ ಮಾಡ್ಕೋಬೇಕು ಮಾಡೋರು. ಎಡಿಟ್ ಮಾಡುವಾಗ ಮತ್ತು ಏನಪ್ಪ ಸರ್ವಿಸ್ ಎಲ್ಲನೂ ಎಂಟ್ರಿ ಮಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮೊದಲಿಗಿಂತ ಇನ್ನೂ ಇವಾಗ ತುಂಬಾ ಕೇರ್ಫುಲ್ಲಾಗಿ ಒಂದೊಂದು ದಿನವೂ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು ಮಾಡಬೇಕಾಗುತ್ತೆ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಎಲ್ಲ ಅಲ್ಲೇ ಇದೆ. ಫಸ್ಟ್ ನಾವು ಕಾಲೇಜು ಶಿಕ್ಷಣ ಇಲಾಖೆ ಅಂತಿದೆಯಲ್ಲ, ಅಲ್ಲಿ ಹೋದರೆ ನಮಗೆ ಅತಿಥಿ ಉಪನ್ಯಾಸಕರಿಗಾಗಿ ಆನ್ಲೈನ್ ಅರ್ಜಿ 2026-27 ಅಂತಿದೆ. ಸೊ ಆ ಪೋರ್ಟಲ್ ಓಪನ್ ಮಾಡಿದ್ರೆ ನಮಗೆ ಈಸಿಯಾಗಿ ಅಪ್ಲೈ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಅಲ್ಲೇ ನಮ್ಗೆ ಲಿಂಕ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಕೇರ್ಫುಲ್ಲಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಗಡಿಬಿಡೀಲಿ ಅಥವಾ ಯಾವುದಾದ್ರೂ ಒಂದು ವಿಷಯ ಮರ್ತೋಗೋದು, ಸೊ ಆ ಥರ ಮಾಡೋದು ಬೇಡ. ಯಾಕೆಂದರೆ ಮೊದಲೆಲ್ಲ ಏನು ಅಂದರೆ ಎಡಿಟ್ ಮಾಡೋರಿಗೆ ಸರ್ವಿಸ್ ಬಿಟ್ಟು ಇನ್ನೇನು ಎಡಿಟ್ ಮಾಡೋಂಗಿರಲಿಲ್ಲ. ಬಟ್ ಇವಾಗ ನಾವು PG ಓದಿದ್ದೆಲ್ಲಿ, ಯಾವ ಯೂನಿವರ್ಸಿಟಿ, ಸೊ PG ಓದಿದ್ದು ಯೂನಿವರ್ಸಿಟಿ, ಸೊ ಅದೊಂದು. ಅದಾದಮೇಲೆ KCET ಆಗಿದ್ದರೆ ಸೊ ಅದರ ಡೀಟೇಲ್ಸು, ಸೊ ಅದೆಲ್ಲ ಸ್ವಲ್ಪ ಒಂದ್ಸರಿ ಫಸ್ಟಿಂದ ನಾವು ನೋಡ್ಕೊಬಂದರೆ ಯಾವ್ಯಾವುದೆಲ್ಲ ನಾವು ಈ ಸರಿ ಎಕ್ಸ್ಟ್ರಾ ಮಾಡಬೇಕು ಅಂತ ಅದನ್ನು ನೋಡ್ಕೊಂಡು ನಾವು ಅದನ್ನು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಪರ್ಸಂಟೇಜ್ ಅಲ್ಲೇ ಇರುತ್ತೆ, ಮಾರ್ಕ್ಸ್ ಮಾತ್ರ ಇರೋಲ್ಲ. ಮಾರ್ಕ್ಸ್ ಹಾಕೋ ಅಂಥವ್ರು. ಸೊ ಆವಾಗ ಕರೆಕ್ಟಾಗಿ ಟೋಟಲ್ ಮಾರ್ಕ್ಸು ಮತ್ತು ಸ್ಕೋರ್ ಆಗಿರೋವಂಥ ಮಾರ್ಕ್ಸು, ಸೊ ಎಲ್ಲನೂ ಕೂಡ ಹುಷಾರಾಗಿ ಹಾಕಬೇಕಾಗುತ್ತೆ. ಅದು ಒಂದು ಮಿಸ್ ಆಗಿಬಿಟ್ಟಿತ್ತು. ಯಾಕೆಂದರೆ ಪ್ರತಿ ವರ್ಷ ಅದು ಆಲ್ರೆಡಿ ಎಕ್ಸಿಸ್ಟ್ ಆಗ್ತಿತ್ತು. ಮತ್ತು ಈ ಸರಿ ಅದು ಯಾಕೋ ಅದು ಓಪನೇ ಆಗ್ತಿರಲಿಲ್ಲ. ಆಮೇಲೆ ಮತ್ತೆ ಅದನ್ನು ಡೌನ್ಲೋಡ್ ಮಾಡಿ ಒಂದು ಸರಿ ನೋಡಬೇಕಾಗುತ್ತೆ. ಅದೆಲ್ಲ ನೋಡಾದ್ಮೇಲೆ ನಮ್ಗೆ ಕನ್ಫರ್ಮೇಷನ್ ಅಂತ ಹೇಳ್ಬೋದು. ಸೊ ನಾಳೆ ತನಕನೂ ಟೈಮ್ ಇದೆ. ಯಾರ್ಯಾರೆಲ್ಲ ಅದನ್ನು ಅಪ್ಲೈ ಮಾಡಿಲ್ಲ ಅಥವಾ ಅದನ್ನು ಇನ್ನೊಂದು ಸರಿ ಚೆಕ್ ಮಾಡೋರು ಮಾಡ್ಕೋಬೋದು. ಸೊ ಈ ವಿಷಯನ ಹೇಳೋಕ್ಕೆ ಮಾಡಿದೆ. ಸೊ ಇವತ್ತು ಆಷಾಢ ಶುಕ್ರವಾರ ಆಗಿರೋದ್ರಿಂದ ಚಾಮುಂಡೇಶ್ವರಿ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿಂದಲೇ ನಾನು ಅಫಿಷಿಯಲ್ ಆಗಿ ಸ್ವಲ್ಪ ನಾವು ಕೂಡ ಹೊರಗಡೆ ಓಡಾಡೋದು, ಹಾಸ್ಪಿಟಲ್ಲು ಮನೆ ಬಿಟ್ಟರೆ ಇನ್ನೆಲ್ಲೂ ಇದು ಮಾಡ್ತಿರಲಿಲ್ಲ. ಸೊ ಅಫಿಷಿಯಲ್ ಆಗಿ ನಾವೊಂದು ಇವಾಗ 3 ಮಂತ್ಸ್ ಆಗಿದೆ. ಸೊ ಇವಾಗ ಎಲ್ಲಿ ಬೇಕಾದರೂ ಓಡಾಡ್ಬೋದು, ಸ್ವಲ್ಪ ವೀಡಿಯೋಸು ಅದು ಇದು ಮಾಡ್ಬೋದು ಅಂತ. ಯಾಕೆಂದರೆ ಅದನ್ನು ಬೆಳಗ್ಗೆನೇ ಎದ್ದು ಅದಕ್ಕೇ ಅಫಿಷಿಯಲ್ ಆಗಿ, ಯಾಕೆಂದರೆ ಪೂಜೆ ಮಾಡೋದಕ್ಕೂ ಕೂಡ ಬಾಣ್ತಿಯರು ಪೂಜೆ ಸ್ವಲ್ಪ ದಿನಗಳು ಮಾಡಬಾರ್ದು ಅಂತ. ಸೊ ಇವಾಗ 3 ಮಂತ್ಸ್ ಆದಮೇಲೆ ಇವತ್ತೇ ಫಸ್ಟ್ ಡೇ ನಾನು ಆಷಾಢ ಶುಕ್ರವಾರದಿಂದನೇ ಶುರು ಮಾಡೋಣ ಅಂತ ಇವತ್ತೇ ನಾನು ಮತ್ತೆ ಮನೇಲಿ ಮೊದಲೇ ಯಾವ ರೀತಿ ಪೂಜೆ ಮಾಡ್ತಾಯಿದ್ದೆ ಸೊ ಆ ಥರ ಮಾಡಿದ್ದೀನಿ. ಸೊ ನೆನ್ನೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗ್ದಿರೋದ್ರಿಂದ ಸೊ ಇವತ್ತು ಬೆಳಗ್ಗೆನೇ ಎಲ್ಲನೂ ಪೂಜೆ ಎಲ್ಲ ಮಾಡಿದೆ. ಇವಾಗ ಮಧ್ಯಾಹ್ನ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಹಿಂದಿನ ದಿನವೇ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರನೇ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡ್ಬೋದು ಅಂತಲೇ ಹಿಂದಿನ ದಿನವೇ ಎಲ್ಲ ಕ್ಲೀನಿಂಗ್ ಎಲ್ಲ ಆಗಿತ್ತು. ಸೊ ನಮ್ಮ ಪಾಪನ ಸ್ಕೂಲಿಗೆ ಕಳಿಸ್ಬಿಟ್ಟು ಅಕ್ಕಿ ರೊಟ್ಟಿ ಎಲ್ಲ ಮಾಡಿ ಅವಳು ಸ್ಕೂಲಿಗೆ ಕಳಿಸ್ಬಿಟ್ಟು ಅದಾದಮೇಲೆ ನಾವು ಸ್ನಾನ ಮಾಡ್ಕೊಂಬಂದು ಪ್ರಸಾದ ಎಲ್ಲ ಮಾಡಿ ದೇವ್ರ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮಾಡಿದೆ. ಸೊ ಪೂಜೆ ಮಾಡಿದ್ಮೇಲೆ ನನಗಂತೂ ಇವತ್ತು ತುಂಬಾ ಸಮಾಧಾನ ಆಯಿತು ಅಂತ ಹೇಳ್ಬೋದು ಆಫ್ಟರ್ 3 ಮಂತ್ಸ್. ಸೊ ಇದಾಗಿತ್ತು ಗೈಸ್ ಇವತ್ತಿನ ಒಂದು ಬ್ಲಾಗ್. ಒಂದು ಇನ್ಫಾರ್ಮೇಷನ್ ಶೇರ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಸೊ ಪಾಪು ಮಲಗಿರೋದ್ರಿಂದ ಸ್ವಲ್ಪ ನಾನು ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಯಾಕೆಂದರೆ ಎಲ್ರಿಗೂ ಗೊತ್ತಿರೋ ಹಾಗೆ ಫಸ್ಟ್ 3 ಮಂತ್ಸ್ ಅಂತೂ ನಿದ್ರೆ ಇರಲ್ಲ, ಸ್ವಲ್ಪ ಸ್ಟ್ರೆಸ್ ಆಗಿರ್ತೀವಿ. ಮತ್ತು ಅದ್ರ ಜೊತೆಗೆ ವೀಡಿಯೋ ಬೇರೆ ಮಾಡಬೇಕು ಅಂತಂದರೆ ಸ್ವಲ್ಪ ಇನ್ನೂ ನಾವು ಸ್ಟ್ರೆಸ್ ತೊಗೊಬಿಡ್ತೀವಿ. ಅದಕ್ಕೋಸ್ಕರನೇ ನಾನು ಇವಾಗ ಒಂಚೂರು ನಾನು ರಿಲೀಫ್ ಆದೆ ಅಂತ ಅಂದ್ಬಿಟ್ಟು ಇವಾಗ ಮಾಡ್ತಾ ಇರೋದು. ಸೊ ಯಾರ್ಯಾರೆಲ್ಲ ಅಪ್ಲೈ ಮಾಡಿಲ್ಲ ಗೆಸ್ಟ್ ಫ್ಯಾಕಲ್ಟೀಸ್ಗೆ, ಸೊ ಅದನ್ನು ಮಾಡೋರು ಮಾಡ್ಕೋಬೋದು ಗೈಸ್. ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಸಂಗೀತ ಶ್ರೀಧರ್ ಬ್ಲಾಗ್ಸ್. ಮತ್ತು ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ಸೊ ಇನ್ಮೇಲೆ ಅವಾಗವಾಗ ಒಂದೊಂದು ವೀಡಿಯೋಸ್ಗಳನ್ನ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಮ್ಮ ಪಾಪು ಅದನ್ನೆಲ್ಲ ಇವಾಗ ಅಫಿಷಿಯಲಾಗಿ ನಾವು ಹೊರಗಡೆ ಎಲ್ಲ ಏನೇನಿದೆ ರುಟೀನು ಅಥವಾ ಯಾವ ಪಾಪು, ಸೊ ಯಾವ ಪಾಪು ಆಯಿತು ಮತ್ತು ಏನು ಆ ಒಂದು ಫೇಸ್ ಯಾವ ರೀತಿ ಇತ್ತು, ಸೊ ಆ ಥರ ಚಿಕ್ಕ ಪುಟ್ಟ ವಿಷಯಗಳನ್ನ ನಾನು ಫುಲ್ ಡೀಟೇಲಾಗಂತೂ ಶೇರ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಆ ಥರ ಮಾಡಬೇಕು ಅಂದರೆ ನಾನು ಆವಾಗಲೇ ಪ್ರೆಗ್ನೆನ್ಸಿ 1 ಮಂತ್ಲಿ ವೈಸೇ ಹಾಕ್ಬಿಡ್ಬೋದಿತ್ತು, ಬಟ್ ನನಗೆ ಅದು ಇಷ್ಟ ಆಗಿರಲಿಲ್ಲ. ಸೊ ಇಂಪಾರ್ಟೆಂಟ್ ವಿಷಯಗಳೇನಾದರೂ ಇದ್ದರೆ ಸೊ ಅವೆಲ್ಲ ಒಟ್ಟಿಗೆ ಸೇರಿಸಿ ಫ್ಯೂಚರ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಶೇರ್ ಮಾಡ್ತೀನಿ ಗೈಸ್. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಆ್ಯಂಡ್ ಟೇಕ್ ಕೇರ್.